ಅಕ್ಕ, ನಾವು ಹಿಂದಿನ ಸಂಚಿಕೆಯಲ್ಲಿ ಮಾತಾಡ್ತಾ ಇದ್ವಿ ನಮ್ಮ ಭಾರತೀಯ ಶಿಕ್ಷಣ ಪದ್ಧತಿ ಅನ್ನುವಂಥದ್ದೇನಿದೆ ಅದು ಬಹಳ ವೈಜ್ಞಾನಿಕವಾಗಿ, ಅರ್ಥಪೂರ್ಣವಾಗಿ, ಲವಲವಿಕೆಯಿಂದ, ಮನೋವಿಜ್ಞಾನದ ಹಿನ್ನೆಲೆಯಲ್ಲಿ ರೂಪುಗೊಂಡಿರುವಂಥದ್ದು ಅಂತ ಬಹಳಷ್ಟು ವಿಚಾರಗಳನ್ನು ನಾವಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೊ ಇವತ್ತು ನಾವು ಗುರುಕುಲ ಪರಿಸರ ಹೇಗಿರುತ್ತೆ, ಯಾಕಂತ ಹೇಳಿದ್ರೆ ನಾವು ಹೆಚ್ಚಾಗಿ ಸಿನಿಮಾಗಳಲ್ಲೆಲ್ಲ ನೋಡುವಂಥದ್ದು ಒಂದು ಮರದ ಕೆಳಗೆ ಕೂರಿಸ್ಬಿಡ್ತಾರೆ ಅಷ್ಟೇ, ಬೇರೆ ಇನ್ನೇನು ಇರಲ್ಲ ಅನ್ನುವಂತಹ ರೀತಿಯಲ್ಲಿ ಅವರು ಪ್ರೊಜೆಕ್ಟ್ ಮಾಡಿ ತೋರಿಸ್ತಾರೆ ನಮಗೆ. ಬಟ್ ನಿಜವಾಗ್ಲೂ ಗುರುಕುಲ ಶಿಕ್ಷಣ ಪದ್ಧತಿಯಲ್ಲಿ ಆ ಪರಿಸರ ಹೇಗಿತ್ತು ಅನ್ನುವಂಥದ್ದು ಒಳ್ಳೆಯ ಪ್ರಶ್ನೆ. ಈ ಸಾಮಾನ್ಯವಾಗಿ ನೀವು ಹೇಳ್ದಂಗೆ ಸಿನಿಮಾಗಳಲ್ಲಿ ಅಷ್ಟೇ ಒಂದು ಮರದಡಿ ಅಥವಾ ಯಾವುದೋ 4 ಗೂಡಿಸ್ಲು, ಅಲ್ಲೊಂದು ಹೋಮಕುಂಡ, ಇಷ್ಟೇ ಅನ್ನೋ ಥರ ತೋರಿಸ್ತಾರೆ. ಅದು ಗುರುಕುಲಗಳಲ್ಲಿ ಧಾರ್ಮಿಕ ಒಂದು ಶಿಕ್ಷಣ, ಧಾರ್ಮಿಕ ಆಚಾರಗಳ ಒಂದು ಭಾಗ, ಬ್ರಹ್ಮಸ್ಥಾನ ಇರ್ತಿತ್ತು. ಸಾಮಾನ್ಯವಾಗಿ ನಾನು ಹಿಂದೆ ಹೇಳಿದ ಹಾಗೆ ದೇವಾಲಯಗಳಿಗೆ ಸೇರಿದ ಹಾಗೆ ಗುರುಕುಲಗಳಿರ್ತಾ ಇದ್ವು. ದೇವಾಲಯ ಒಂಥರ ಕೇಂದ್ರ ಬಿಂದು ಇದ್ದ ಹಾಗೆ. ಅದನ್ನು ಆಧರಿಸ್ಕೊಂಡು ಎಲ್ಲ ಬಗೆಯ ಕುಲಕಸುಬುಗಳು, ರೈತರು, ಶಿಲ್ಪಿಗಳು, ವಾಸ್ತುಶಿಲ್ಪ ತಜ್ಞರು ಅಂದರೆ ಇಂಜಿನಿಯರ್ಸು, ಪುರೋಹಿತರು, ಅರ್ಚಕರು, ಸೇವಕರು, ವಾಹಕರು ಮತ್ತು ಸೆಕ್ಯೂರಿಟಿ ಗಾರ್ಡ್ಸು, ಬೇರೆ 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 ಕೆಲಸ ಮಾಡೋರು, ಜ್ಯೋತಿಷಿಗಳು, ಅಕ್ಕಸಾಲಿಗರು, ಬಡ್ಗಿ ಕೆಲಸ ಮಾಡೋರು, ಕೂಲಿ ಕೆಲಸ ಮಾಡೋರು, ಎಲ್ಲರಿಗೂ ಕೂಡ ಅದು ಆಶ್ರಯ ಕೊಡ್ತಿತ್ತು. ದೇವಸ್ಥಾನ ಅಂದರೆ ಒಂದು ಭಯ ಜನರಿಗೆ, ಅಲ್ಲಿ ಸತ್ಯ ಧರ್ಮಗಳನ್ನು ಪಾಲಿಸಬೇಕು ಅಂತ, ದೇವರ ದುಡ್ಡು ಅಂತ ಹೇಳಿ ಮೋಸ ಆಗ್ತಿರ್ಲಿಲ್ಲ. ಅದೊಂದು ಮುಖ್ಯ ಕಾರಣ. ಅದು ಹಾಗೂ ಮೋಸ ಮಾಡೋರಿಗೆ ಏನೇನು ಶಿಕ್ಷೆ ಕೊಡಬೇಕು ಅನ್ನೋದನ್ನು ನಾವು ಧರ್ಮಶಾಸ್ತ್ರಗಳಲ್ಲಿ ಮತ್ತು ಚಾಣಕ್ಯನ ಅರ್ಥಶಾಸ್ತ್ರದಲ್ಲಿ ವಿಶೇಷವಾಗಿ ನೋಡ್ತೀವಿ. ಸೊ ಇಂಥ ಒಂದು ಜಾಗ ಇದ್ದೇ ಇರ್ತಿತ್ತು ಗುರುಕುಲದಲ್ಲಿ. ಅಲ್ಲಿ ಒಂದು ಸಾಮಾನ್ಯವಾಗಿ ಒಂದು ಗುಡಿ ಇರ್ತಾಯಿತ್ತು. ಆ ಗುಡಿಗಳು ಅದಕ್ಕೆ ಸೇರ್ಕೊಂಡು ಹಾಗೆ ಒಂದು ಯಜ್ಞಶಾಲೆ ಇತ್ಯಾದಿ ಇರ್ತಿತ್ತು. ಈ ಮರದಡಿ ಶಿಕ್ಷಣ ಕೊಡೋದು ಅನ್ನೋದು ಇದ್ದೇ ಇರ್ತಿತ್ತು. ಏನಂದರೆ ಒಂದು ಕ್ಯಾಂಪಸ್, ಗುರುಕುಲನ ಇವಾಗ ಒಂದು ಕ್ಯಾಂಪಸ್, ಒಂದು ಕಾಂಪೌಂಡ್ ಹಾಕಿ ಇಷ್ಟು ಎಕರೆ ಅಂತ ಮಾಡ್ತೀವಿ. ಹಿಂದೆ ಗುರುಕುಲ ಅಂದರೆ ಅದೇ ಒಂದು ಊರು. ಗುರುಪುರ ಅಂತಲೂ ಕೂಡ ಬಳಸ್ತಾರೆ. ಗುರುಪುರ, ಆಚಾರ್ಯ ಕುಲ, ಗುರುಕುಲ ಅಂತ. ಆ ಊರೂರೇ ಒಂದು ಗುರುಕುಲ. ಅಂದರೆ ಅಲ್ಲೆಲ್ಲ ಅವ್ರುಗಳೇ ಆಚಾರ್ಯರುಗಳೇ ಇರ್ತಾಯಿದ್ರು. ಮತ್ತು ಇವಾಗ ನಾವು ಈ ಗೇಟೆಡ್ ಕಮ್ಯುನಿಟಿ ಅಂತ ನೋಡ್ತೀವಿ, ಇವಾಗೆಲ್ಲ ಅಪಾರ್ಟ್ಮೆಂಟ್ಸ್ ಎಲ್ಲ ಕ್ಲಸ್ಟರ್ ಆಫ್ ಅಪಾರ್ಟ್ಮೆಂಟ್ಸ್ ಇರುತ್ತಲ್ಲ, ಅಲ್ಲಿ ಪ್ಲಂಬರ್ಗಳು, ಇಂಜಿನಿಯರ್ಗಳು ಎಲ್ಲರೂ ರೆಡಿ ಇರ್ತಾರೆ. ಹಾಗೆ ಈ ಒಂದು ಗುರುಕುಲ ಅನ್ನೋದೊಂದು ದೊಡ್ಡ ಒಂದಿಷ್ಟು ಹಳ್ಳಿಗಳು ಅಥವಾ ಒಂದು ಇಡೀ ಹಳ್ಳಿ ಅಥವಾ ಒಂದಷ್ಟು ಸುಮಾರು ಹಳ್ಳಿಗಳ ಒಂದು ಗುಚ್ಛ. ಅಲ್ಲಿ ಈ ಕೇವಲ ಆಚಾರ್ಯರುಗಳು, ಶಿಷ್ಯರುಗಳು, ವಸತಿ ಶಿಕ್ಷಕರು ಅಥವಾ ಅನಿವಾಸಿ ಶಿಕ್ಷಕರು, ಆಚೆಯಿಂದ ಬರುವಂಥ ಗೆಸ್ಟ್ ಫ್ಯಾಕಲ್ಟಿ, ಅನಿವಾಸಿ ಛಾತ್ರರು, ನಿವಾಸಿ ಛಾತ್ರರು, ಹೀಗೆ ಮತ್ತು ಬಂದು ಹೋಗೋರು ಎಲ್ಲರಿಗೂ ಅನುಕೂಲ ಆಗೋ ಹಾಗೆ ದೊಡ್ಡ 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 ಮನೆಗಳು. ಮತ್ತು ಅಲ್ಲಿ ಆಚಾರ್ಯರು ವಾಸ ಮಾಡ್ತಾರಲ್ಲ, ಅವ್ರ ಮನೆಯಲ್ಲೂ ಕೂಡ ವಿಶಿಷ್ಟವಾದ, ಈಗ ಒಬ್ಬರು ಬರೀ ತರ್ಕನೇ ಹೇಳ್ಕೊಡ್ತಾರೆ, ತರ್ಕ ಛಾತ್ರರು ಅವ್ರ ಜೊತೆ ಇರ್ತಾರೆ. 1 ವರ್ಷ, 2 ವರ್ಷ, 3 ವರ್ಷ ಎಷ್ಟು ಅಗತ್ಯ ಬೇಕೋ ಅಷ್ಟು ವರ್ಷ ಅವರೇ ಊಟ ಹಾಕ್ತಾರೆ, ಅವರೇ ನೋಡ್ಕೊಳ್ತಾರೆ. ಅವ್ರ ಮನೆಯ ಮಗನಾಗಿ ಅಥವಾ ಮಗಳಾಗಿ ಅವರಿದ್ದು ವಾಸ ಮಾಡಿ ಕಲಿಯುವಂಥದ್ದು. ಇದಿಷ್ಟಕ್ಕೆ ಅವ್ರಿಗೆ ದೊಡ್ಡ ಜಾಗ ಬೇಕಿತ್ತು. ಸೊ ಸಾಮಾನ್ಯವಾಗಿ ಗುರುಕುಲ ಅಥವಾ ಘಟಿಕಾ ಸ್ಥಾನ ಅಂದರೆ ತುಂಬ ದೊಡ್ಡ ಜಾಗ, ಎಕರೆಗಟ್ಟಲೆ ಅಲ್ಲ, ಊರು ಆ ಥರ. ಆಮೇಲೆ ಭಾಳ ಮುಖ್ಯವಾದ ಅಂಶ ಅಂದರೆ ನೀರಿನ ಒಂದು ಸಂಪನ್ಮೂಲ ಇರಬೇಕು. ತುಂಬ ದೊಡ್ಡ ಕೆರೆ ಇರಬೇಕು ಅಥವಾ ನದಿ ಇರಬೇಕು. ನದಿ ತೀರದಲ್ಲಿ, ಹೊಳೆ ತೀರದಲ್ಲಿ, ದೊಡ್ಡ ದೊಡ್ಡ ಕೆರೆಗಳ ತೀರದಲ್ಲೇ ಗುರುಕುಲಗಳನ್ನು ಕಟ್ತಾಯಿದ್ರು. ಅದು ವಿಶೇಷವಾದದ್ದು. ಸಾಮಾನ್ಯವಾಗಿ ಇಲ್ಲಿ ಗುರುಕುಲ ಇತ್ತು ಅಂದರೆ ಖಂಡಿತ ಅಲ್ಲಿ ಜಲ ಸಂಪನ್ಮೂಲವಿರುತ್ತೆ. ಬೇಕಾದಷ್ಟು ಅಗತ್ರೆ ಬಾವಿಯಿಂದ ನೀರು ಬರಬೇಕು. ಅಷ್ಟೊಂದು ಜನರಿಗೆ ನೀರು ಬೇಕಲ್ಲ, ಅನ್ನಕ್ಕೆ, ಪಾನಕ್ಕೆ, ಅಡುಗೆಗೆ, ಸ್ನಾನಕ್ಕೆ, ವಸತಿಗೆ, ತೊಳೆಯೋಕ್ಕೆ, ಬಳಿಯೋಕ್ಕೆ, ಎಲ್ಲದಕ್ಕೂ ಬೇಕಲ್ಲ. ಹಾಗಾಗಿ ನೀರು ತುಂಬ ಪ್ರಧಾನವಾಗಿರ್ತಿತ್ತು. ಆಮೇಲೆ ಈ ಬ್ರಹ್ಮಚರ್ಯಾವಸ್ಥೆಯಲ್ಲಿ ಹರಿಯುವ ಹೊಳೆ ನೀರಲ್ಲೇ ಸ್ನಾನ ಮಾಡೋದು ವಿಶೇಷ. ಹಿಮಾಲಯದಂತಹ ಚಳಿ ಪ್ರದೇಶದಲ್ಲೂ ನಾನೇ ಕಣ್ಣಾರೆ ಕಂಡಿದ್ದೀನಿ. ಅಲ್ಲಿ ನಾನು ತುಂಬ ಓಡಾಡಿದ್ದೀನಿ, ವಾಸ ಮಾಡಿ ಬಂದಿದ್ದೀನಿ. ಅಲ್ಲಿ ಬೆಳಗ್ಗೆದ್ದು ನಾವು ನಡುಗ್ತಾ ಇರ್ತೀವಿ, ಮಧ್ಯಾಹ್ನ 2 ಗಂಟೆ ಆದರೂ ಗಡಗಡ ಅಂತಿರ್ತೀವಿ. ಬಿಸಿಲೇರಿದ್ರು ಹೈ ಆಲ್ಟಿಟ್ಯೂಡಲ್ಲಿ, ಉನ್ನತ ಎತ್ತರದಲ್ಲಿ ಭಾಳ ಚಳಿ ಇರುತ್ತೆ. ಆದರೆ ಅವ್ರು ಹೇಗೆ ತಮ್ಮ ದೇಹವನ್ನು ಕಂಡೀಷನ್ ಮಾಡ್ಕೊಂಡಿರ್ತಾರೆ, ಪಳಗಿಸಿರ್ತಾರೆ ಅಂದರೆ, ಬೆಳಕಿನ ಜಾವ ಅಲ್ಲಿ 4 ಗಂಟೆಗೆ ಬೆಳಕಾಗ್ಬಿಡುತ್ತೆ, ಸೂರ್ಯ ಉದಯಿಸ್ಬಿಡ್ತಾನೆ ಹೈಟಲ್ಲಿದೆಯಲ್ಲ. ಅವರು ಬೆಳಗ್ಗೆ 3 ಗಂಟೆಗೆಲ್ಲ ಎದ್ದು ಹೋಗ್ಬಿಟ್ಟು ಗಂಗಾ ಸ್ನಾನ ಮಾಡ್ತಾರೆ. ಎಂಥ ಚಳಿ ಇರುತ್ತೆ ಅಂದರೆ ಸರ್ಸರ ಹೋಗ್ತಾರೆ, ಮುಳುಗುತ್ತಾರೆ. ಅಲ್ಲೇ ಯಾವುದೋ ಒಂದು ಕಲ್ಲುಗಳು ಮತ್ತು ಮಣ್ಣು ಎಲ್ಲ ಇರುತ್ತೆ. ಒಂದು ಈ ಮುಲ್ತಾನಿ ಮಿಟ್ಟಿ ಅದೆಲ್ಲ ಕೆಲವು ಮಣ್ಣುಗಳಿವೆ, ಅದನ್ನು ಹಿಂಗೆ ಉಂಡೆ ಕಟ್ಟಿಟ್ಟಿರ್ತಾರೆ, ಚಂದನದ ಉಂಡೆ ಥರ. ಅದೆಲ್ಲ ಅಲ್ಲಲ್ಲಿ ಬಿದ್ದಿರುತ್ತೆ ಅಂತ ತೊಳ್ತಾರೆ, ಉಜ್ಕೊಳ್ತಾರೆ, ಸ್ನಾನ ಮಾಡ್ತಾರೆ, ಬರ್ತಾರೆ. ಹೀಗೆ ಹರಿಯುವ ಹೊಳೆಯಲ್ಲಿ ಸ್ನಾನ ಮಾಡೋದು ದೇಹಕ್ಕೆ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಅಂದರೆ ನ್ಯಾಚುರಲ್ ಸೋರ್ಸ್ ಈ ಬಾವಿಯ ನೀರು,
ಮತ್ತು ಕೆರೆಯ ನೀರು, ಅದರಲ್ಲೂ ನದಿ ನೀರು, ಹರಿಯುವ ನದಿಯ ನೀರು, ಇವುಗಳಲ್ಲಿ ಮುಳುಗಿದ್ರೆ ತುಂಬ ಆರೋಗ್ಯ ಅಂತ. ಅದು ತನ್ನದೇ ಆದ ಒಂದು ಪ್ರಭಾವವನ್ನು ದೇಹದ ಮೇಲೆ ಬೀರುತ್ತೆ. ಹಾಗಾಗಿ ಮಕ್ಕಳಿಗೆ ಎಲ್ಲರೂ ಕೂಡ ಸಾಮಾನ್ಯವಾಗಿ ಕೆರೆ ಬಾವಿಗಳಲ್ಲೇ ಸ್ನಾನ ಮಾಡೋರು. ಹಾಗೆ ಅಂತ ಬಚ್ಚಲೇ ಇರಲಿಲ್ಲ ಅಂತಲ್ಲ, ಬಚ್ಚಲಲ್ಲಿ ಸ್ನಾನ ಮಾಡಬೇಕಾದಾಗ ಆ ಥರ ಅಗತ್ಯ ಬಂದಾಗ ವಯಸ್ಸಾದವ್ರಿಗೆ ಅಥವಾ ಏನೋ ಪ್ರೈವೇಸಿ ಬೇಕು ಹೆಣ್ಮಕ್ಳಿಗೆ, ಅಭ್ಯಂಗ ಸ್ನಾನ ಮಾಡಬೇಕು, ಇಂಥದಕ್ಕೆ ಸಂದರ್ಭ ಬಂದಾಗ ಬಚ್ಚಲು ಅನ್ನೋದು ಇರ್ತಿತ್ತು. ಬಚ್ಚಲು ದೊಡ್ಡದಾಗೂ ಇರ್ತಿತ್ತು ನಮ್ಮಲ್ಲಿ. ಬಚ್ಚಲು ಅಂತಂದರೆ ಅಲ್ಲಿ ಬೇಕಾದಷ್ಟು ಈ ಥರ ತೈಲಗಳನ್ನು, ಅಂಜನಗಳನ್ನು, ಬೇರೆ ಬೇರೆ ಪುಡಿಗಳನ್ನು ಮೈಗೆ ತಿಕ್ಕೊಡೋದಕ್ಕೆ ಎಲ್ಲ ಇಡ್ತಿದ್ರು. ದೊಡ್ಡ ದೊಡ್ಡ ಹಂಡೆ ಇರ್ತಾಯಿತ್ತು, ಅದಕ್ಕೆ ಒಲೆ ಇರ್ತಾಯಿತ್ತು, ತಣ್ಣೀರು ಬಿಸಿನೀರು ತೊಟ್ಟಿಗಳು, ದೊಡ್ಡ ಜಾಗ, ಬಚ್ಚಲ ಜಾಗ, ಕಾಲು ಉಜ್ಕೊಳ್ಳೋ ಜಾಗ. ಆಮೇಲೆ ಬಚ್ಚಲಿನ ಒಂದು ಭಾಗ ಅದಕ್ಕೆ ಸೇರಿದ ಹಾಗೆ ಪಕ್ಕದಲ್ಲಿ ಇನ್ನೊಂದು ನಡುವ ಅಂತೀವಿ, ಇವಾಗ ಏನಂತಾರೋ ಗೊತ್ತಿಲ್ಲ, ಒಂದು ಚಿಕ್ಕ ವರಂಡ ಥರ ಇರ್ತಾಯಿತ್ತು. ಅಲ್ಲಿ ಗೂಡುಗಳಿರ್ತಾಯಿದ್ವು. ಆ ಗೂಡುಗಳಲ್ಲಿ ಊಟದ ತಟ್ಟೆಗಳು, ಲೋಟಗಳನ್ನ ಇಡೋರು. ಅಡುಗೆ ಮನೆಯೊಳಗೆ ಊಟದ ತಟ್ಟೆ ತೊಗೊಂಡು ಹೋಗ್ತಾ ಇರಲಿಲ್ಲ, ಎಂಜಲು ಅಂತ ಲೆಕ್ಕ ಅದು. ಸೊ ಅಂದರೆ ಆಚೆಯಿಂದ ಯಾರಾದ್ರು ಬರ್ತಾರೆ, ಮನೆಯವರಲ್ಲದೆ ಬೇರೆಯವ್ರು ಬಂದಾಗ ಅಥವಾ ಮನೆಯವರು ಕೂಡ ಹೆಚ್ಚಾಗಿ ಈ ಎಂಥದ್ದು ಊಟದೆಲೆ ಅಂತ, ಮುತ್ತಗದೆಲೆಯಲ್ಲಿ ಮಾಡ್ತಾರಲ್ಲ, ಊಟದೆಲೆ ಹಿಂಗೆ ಜೋಡಿಸ್ಬಿಟ್ಟು ಮಾಡಿರ್ತಾರೆ. ನಾವೇ ಕಟ್ತಾ ಇದ್ವಿ ಮೊದಲೆಲ್ಲ, ಕಡ್ಡಿ ಹಾಕಿ ಪೊರ್ಕೆ ಕಟ್ಟಿ ತೊಗೊಂಡು ಹಿಂಗೆ ಕಟ್ಟಿ ಎಲೆ ಮಾಡ್ಕೊಳ್ತಾ ಇದ್ವಿ. ಹಾಗೆ ಬಾಳೆ ಎಲೆ, ಇವುಗಳಲ್ಲೇ ಊಟ. ಅಂದರೆ ಮನೆಯಲ್ಲೇ ಮಕ್ಕಳು, ವಯಸ್ಸಾದವರು ತಿನ್ನೋದಕ್ಕೆ ಅಂತಿರುತ್ತಲ್ಲ, ಆ ಥರ ಬೆಳ್ಳಿನೋ ತಾಮ್ರದ್ದೋ ಅಥವಾ ಹಿತ್ತಾಳೆ ಇಂಥ ತಟ್ಟೆಗಳಿರ್ತಾಯಿತ್ತು. ಈ ತಟ್ಟೆಗಳನ್ನು, ಊಟ ಮಾಡುವ ತಟ್ಟೆಗಳನ್ನು ಎಂಜಲು ಅಂತ ಲೆಕ್ಕ ತೊಳೆದಿಟ್ಟರು ಕೂಡ ಅದು ಬಚ್ಚಲಿಗೆ ಸೇರಿದಂಥ ಒಂದು ನಡುವ ಅಂತಿರುತ್ತೆ, ಅಲ್ಲಿ ಗೂಡಲ್ಲಿ ಇಡ್ತಾಯಿದ್ರು. ನಮ್ಮ ಅಜ್ಜಿ ಮನೇಲೂ ಹಾಗೆ ಮಾಡ್ತಿದ್ವಿ. ಹಾಗೆ ಅಂದರೆ ಅಷ್ಟು ಅಡುಗೆ ಮನೆಯಲ್ಲಿ ಅಷ್ಟು ಶುದ್ಧವಾಗಿ ಇಟ್ಕೊಳ್ತಾಯಿದ್ರು. ಸಾರ್ವಜನಿಕ ಸ್ಥಳಗಳಲ್ಲಿ ಹಾಗೆ, ಗುರುಕುಲಗಳಲ್ಲೂ ಹಾಗೆ ಎಲ್ಲರಿಗಾಗಿ ಮಾಡುವಂಥ ದೊಡ್ಡ ಪ್ರಮಾಣದ ಪಾಕಶಾಲೆಗಳು, ಭೋಜನ ಶಾಲೆಗಳು ಇರ್ತಾಯಿದ್ವು. ಅಲ್ಲಿ ಒಳಗೊಳಗೆ ಇರುವಂಥ ಚಿಕ್ಕ ಚಿಕ್ಕ ಗುರುಗಳ, ಆಚಾರ್ಯರುಗಳ ಮನೆಗಳಲ್ಲೂ ಕೂಡ ಅವರವರು ಅಡುಗೆ ಮಾಡಿ ಮಕ್ಕಳಿಗೆ ಬಡಿಸೋದಿರ್ತಿತ್ತು. ಎಲ್ಲರಿಗೂ ಅಕ್ಕಿ ಬೇಳೆ ಎಲ್ಲವನ್ನು ರಾಜ ಕೊಡ್ತಿದ್ದ ಅಥವಾ ಶ್ರೀಮಂತರು ಕೊಡೋರು, ಬಂದವರು ಕೊಡೋರು, ಹಾಗೆ ನಡೀತಿತ್ತು. ನೀರು ತುಂಬ ಮುಖ್ಯ. ಆಮೇಲೆ ಸಾಮಾನ್ಯವಾಗಿ ದುರ್ಗಗಳು ಅಂದರೆ ಬೆಟ್ಟಗಳು, ವನದುರ್ಗ, ಜಲದುರ್ಗ, ಆಮೇಲೆ ಗಿರಿದುರ್ಗ ಅಂತ. ದುರ್ಗ ಅಂದರೆ ಒಂದು ಎತ್ತರದ ಭಾಗ, ವನದುರ್ಗ ಅಂದರೆ ಸುತ್ತಲೂ ಒಂದು ವನ ಇರುತ್ತೆ ಮಧ್ಯದಲ್ಲಿ, ಅದೇ ಒಂದು ನ್ಯಾಚುರಲ್ ಫೋರ್ಟ್ ಇದ್ದಂಗೆ. ಅಲ್ಲಿ ವನ ಅಂತಂದರೆ ಒಂದು ತಿಳ್ಕೊಳ್ಬೇಕು ನಾವು, ತುಂಬ ಕ್ರೂರ ಪ್ರಾಣಿಗಳಿರುವಂಥ ಅರಣ್ಯದ ಮಧ್ಯದಲ್ಲೇ ಗುರುಕುಲಗಳು ಮಾಡ್ತಿರ್ಲಿಲ್ಲ. ಸೇಫ್ಟಿ ಇರಲ್ವಲ್ಲ, ಯಾರು ಬುದ್ಧಿ ಇರೋರು ಯಾರು ಮಾಡ್ತಾರೆ ಹಾಗೆ. ವನಗಳಲ್ಲೂ ತುಂಬ ಇವೆ, ಗಹನಾರಣ್ಯಗಳಿರುತ್ತವೆ, ತುಂಬ ಅಂದರೆ ಚಿರತೆ, ಹುಲಿ, ಆ ಥರ ಕಾಡು ಪ್ರಾಣಿಗಳು, ಆನೆಗಳು ವಾಸ ಮಾಡುವಂಥದ್ದು ಜಾಗ ಇರುತ್ತೆ. ಇನ್ನು ಸ್ವಲ್ಪ ಅದಕ್ಕಿಂತ ಲೈಟಾಗಿ ತಿಳಿಯಾಗಿರುವಂಥ ವನಗಳು, ಅಲ್ಲಿ ಜಿಂಕೆಗಳು, ಎಮ್ಮೆಗಳು, ಕಾಡೆಮ್ಮೆಗಳು, ಹಂದಿಗಳು, ಕೋಣಗಳು, ಹಸುಗಳು, ಆನೆಗಳು, ಇವುಗಳೆಲ್ಲ, ಮೊಲ, ಪಕ್ಷಿಗಳು ಇವೆಲ್ಲ ಇರುತ್ತವೆ. ಸ್ವಲ್ಪ ಸರೀಸೃಪಗಳು ಇರುತ್ತವೆ, ಉಡ ಇರುತ್ತೆ, ಹಾವುಗಳಿರುತ್ತೆ, ಈ ಥರ ಇರುತ್ತೆ. ಆದರೆ ಅದು ಮನುಷ್ಯನ ವಾಸಕ್ಕೆ ತುಂಬ ಆತಂಕಕಾರಿಯಾದದ್ದಲ್ಲ. ಇಂತಹ ವನ್ಯ ಪ್ರದೇಶಗಳ ಹತ್ತಿರದಲ್ಲಿ ಗುರುಕುಲಗಳು ಇರ್ತಾಯಿದ್ರು. ಗುರುಕುಲಗಳ ಪ್ರದೇಶದೊಳಗೆ ಆ ವನ್ಯ ಪ್ರಾಣಿಗಳು ಬರದೇ ಇರೋ ಹಾಗೆ ಕೂಡ ನೋಡ್ಕೊಳ್ತಾ ಇದ್ರು. ಒಟ್ಟಿನಲ್ಲಿ ಹೀಗೆ ಬಹಳ ಒಳ್ಳೆ ಪರಿಸರ ಸಿಗ್ತಿತ್ತು. ತುಂಬ ಬಿಲ್ಡಿಂಗ್ ಕಟ್ತಾ ಇರಲಿಲ್ಲ, ಆದರೆ ಬಿಲ್ಡಿಂಗ್ಗಳು ತುಂಬ ಚೆನ್ನಾಗಿದ್ವು ಅನ್ನೋದಕ್ಕೆ ನಮಗೆ ಪುರಾವೆಗಳಿವೆ. ನೀವು ಸುಮ್ಮನೆ ಇಂಟರ್ನೆಟ್ಟಲ್ಲಿ ಹೋಗಿ ನೋಡಿ, ಸಿಕ್ಕತ್ತೆ. ಯೂನಿವರ್ಸಿಟೀಸ್, ಏನ್ಷಂಟ್ ಯೂನಿವರ್ಸಿಟೀಸ್ ಆಫ್ ಇಂಡಿಯಾ ಅಂತ ಕೊಟ್ಟರು, ಯಾರೋ ಪುಣ್ಯಾತ್ಮರು ಕೆಲವು ಚಿತ್ರಗಳು ಹಾಕಿದ್ದಾರೆ. ತಕ್ಷಶಿಲೆಯ ಪಳೆಯುಳಿಕೆಗಳು ನೋಡಿ, ಏನು ಅದ್ಭುತವಾಗಿದೆ, ಎಷ್ಟು ಸಿಮೆಟ್ರಿಕಲ್ ಆಗಿದೆ ಅಂತಂದರೆ. ನನ್ನ ಹತ್ರ ಕೆಲವು ಚಿತ್ರಗಳಿವೆ, ತುಂಬ ಅದ್ಭುತವಾಗಿವೆ. ನಾಲಂದ ಹೆಂಗಿತ್ತು ಅದು, ಎಂತೆಂಥ ಎತ್ತರದ ಭಾರಿ ಕಟ್ಟಡಗಳನ್ನು ಕಟ್ಟಿದ್ರು. ಆ ಮೆಟ್ಲುಗಳನ್ನು ನೋಡಿದ್ರೆ, ಆ ಮೆಟ್ಲೊಳಗೆ ವಿಧಾನಸೌಧ ಮೆಟ್ಲು ಇದ್ದಂಗಿದೆ. ಅಂದರೆ ಎಷ್ಟು ಜನ ಓಡಾಡಿದ್ದಿರಬೇಕು, ಎಷ್ಟು ವ್ಯವಸ್ಥೆ ಇದ್ದಿರಬೇಕು. ಆ ನಾಂದಿ ಅಡಿಪಾಯವನ್ನು ನೋಡಿದ್ರೆ ಇಲ್ಲಿ ಎಂಥ ದೊಡ್ಡ ಬಿಲ್ಡಿಂಗ್ ಇದ್ದಿರ್ಬೋದು ಅಂತ ಗೊತ್ತಾಗುತ್ತೆ. ಹಾಗೆ ಇವತ್ತು ಬಾಂಗ್ಲಾದೇಶಕ್ಕೆ ಸೇರಿ ಹಾಳಾಗಿದೆ ಸೋಮಪುರ ಅಂತ, ಅಲ್ಲೊಂದು ವಿಶ್ವವಿದ್ಯಾಲಯ ಇತ್ತು. ಇದೆಲ್ಲ ಪಳೆಯುಳಿಕೆಗಳನ್ನ ಬರೀ ನೀವು ಆ ಏರಿಯಲ್ ಪಿಕ್ಚರ್ ನೋಡಿದ್ರೆ ಅದೇನು ಅಚ್ಚುಕಟ್ಟಾಗಿ ಕಟ್ಟಿದ್ದಾರೆ. ಎಷ್ಟು ದೊಡ್ಡ ಜಾಗ, ಎಷ್ಟು ದೊಡ್ಡ ಗೋಡೆಗಳು, ಎಷ್ಟು ದೊಡ್ಡ ಅಡಿಪಾಯಗಳು. ಹಾಗಾಗಿ ತುಂಬ ದೊಡ್ಡ ಗ್ರಂಥಾಲಯಗಳು, ಭೋಜನ ಶಾಲೆಗಳು, ಪಾಕಶಾಲೆಗಳು, ಆಮೇಲೆ ಗೆಸ್ಟ್ ಹೌಸಸ್ಸು, ವಸತಿ ಗೃಹಗಳಿದ್ದವು ಅಂತಲೇ ಗೊತ್ತಾಗುತ್ತೆ. ಇದೆಲ್ಲ ಸಾರ್ವಜನಿಕರಿಗಾಗಿ, ವಿಸಿಟರ್ಸ್ಗಾಗಿ, ಬಂದು ಹೋಗೋ ಜನರಿಗಾಗಿ, ದೊಡ್ಡ ಸಮ್ಮೇಳನಗಳು, ಪರಿಷತ್ತುಗಳು ನಡೆಯೋದಕ್ಕಾಗಿ. ಆದರೆ ಆ ಒಂದು ಅಷ್ಟೇ ಇರ್ತಾ ಇರಲಿಲ್ಲ. ಅದರಲ್ಲಿ ಅಲ್ಲಲ್ಲಿ ಚಿಕ್ಕ ಮನೆಗಳು, ಅಲ್ಲಿ ಆಚಾರ್ಯರ ಮನೆಗಳು. ಅವರು 2, 3, 4, 10 ಜನ, 15 ಜನ ಚಿಕ್ಕ ಸಂಖ್ಯೆಯ ಒಂದು ತರಗತಿಗಳನ್ನ ತೆಗೆದುಕೊಳ್ಳೋಕ್ಕೆ ಅವ್ರವ್ರ ಮನೆಗಳಲ್ಲೇ ಮಾಡ್ತಾಯಿದ್ರು. ಎರಡೂ ಥರ ಇತ್ತು ಅಂತ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಹೀಗೆ ಮುಖ್ಯವಾಗಿ ವನ್ಯ ಪರಿಸರದಲ್ಲಿರಬೇಕು.
ಆಮೇಲೆ ಪಕ್ಷಿಗಳ ಕೂಜನ ಕೇಳ್ತಾ ಇರಬೇಕು. ಪಕ್ಕದಲ್ಲಿ ಕೆರೆನೋ ನದಿನೋ ಹರಿತಾ ಇದ್ರೆ ಅಲ್ಲಿ ಪಕ್ಕದಲ್ಲಿ ಕೂತ್ಕೊಂಡು ಪಾಠ ಮಾಡೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ. ನಾವು ಯಾವತ್ತೋ ಒಂದಿನ ಪ್ರವಾಸಕ್ಕೆ ಹೋದರೆ ಅಲ್ಲಿ ನದಿ ತೀರದಲ್ಲಿ ಕೂತ್ಕೊಂಡು ಹರಟೆ ಹೊಡೆದ್ರೆ, ಒಂದು ಅಂತಾಕ್ಷರಿ ಆಡಿದ್ರೆ ಏನೋ ಒಂದು ಎಷ್ಟು ಖುಷಿ ಆಗುತ್ತೆ. ಅಂಥ ಪರಿಸರದಲ್ಲಿ ಓದಬೇಕು ಅಂತ. ಇವತ್ತು ಬೀದಿ ಮಧ್ಯದಲ್ಲಿ ಅದು ಯಾವುದೋ 4 ಮನೆಗಳ ಮಧ್ಯದಲ್ಲಿ ಒಂದು ಸೈಟ್ ತೊಗೊಂಡು ಅಲ್ಲೊಂದು ಶಾಲೆ ಕಟ್ಟಿಬಿಡ್ತಾರೆ, ಎಲ್ಲರಿಗೂ ಲೈಸೆನ್ಸ್ ಕೊಟ್ಬಿಡ್ತಾರೆ. ಆಚೆ ಆಟೋ ಶಬ್ದ ಮತ್ತೊಂದು ಶಬ್ದ ಹಿಂಗೆ ಆಚೆ ಬಂದರೆ ಸಾಕು. ಇವಾಗಂತೂ ಎಲ್ಲಿ ಶಾಲೆ ಇರುತ್ತೋ ಅಲ್ಲೊಂದು ಪಾನಿಪುರಿ ಅಂಗಡಿ, ಅಲ್ಲೊಂದು ಸ್ವೀಟ್ ಅಂಗಡಿ, ಇದೆಲ್ಲ ಬಂದ್ಬಿಡುತ್ತೆ. ಡ್ರಗ್ ಶಾಪ್ಸು ಮಾಡ್ತಾರೆ, ವೈನ್ ಶಾಪ್ಸು ಮಾಡ್ತಾರೆ. ಯಾವುದಕ್ಕೂ ಒಂದು ನಿರ್ಬಂಧ, ಒಂದು ಪ್ಲ್ಯಾನಿಂಗ್ ಅನ್ನೋದೇ ಇಲ್ಲ. ಕಚ್ಚಡ ಸರ್ಕಾರಗಳು ದುಡ್ಡು ತೊಗೊಳೋದು, ಎಲ್ಲದಕ್ಕೂ ಲೈಸೆನ್ಸ್ ಕೊಡೋದು. ಹಿಂದೆ ಈ ಥರದ ನಗರದ ಗಲಾಟೆ ಆಗಲಿ, ಲೋಭಗಳು, ಡಿಸ್ಟ್ರಾಕ್ಷನ್ಸು ಮಕ್ಕಳಿಗೆ ಆಗಲೇಬಾರ್ದು, ಮಕ್ಕಳಿಗೇನು ದೊಡ್ಡವ್ರಿಗೂ ಆಗಬಾರ್ದು ಅಂಥೇಳಿ ಬೇರೆ ಕ್ಯಾಂಪಸ್ ಮಾಡೋರು. ಇವತ್ತಿಗೂ ಈ ಕಲ್ಪನೆ ಇವತ್ತಿಗೂ ನಮ್ಮಲ್ಲಿದೆ. ಈಗ ನೀವು IIMB ಕ್ಯಾಂಪಸ್ಗೆ ಹೋಗಿ, IISc ಕ್ಯಾಂಪಸ್ಗೆ ಹೋಗಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಕ್ಯಾಂಪಸ್ಗೆ ಹೋಗಿ, CV ರಾಮನ್, ಅದೇ ಥರ ಅನಿಸುತ್ತೆ. ಆದರೆ ತುಂಬ ವೆಸ್ಟರ್ನೈಸ್ ಆಗಿವೆ. ಭಾರತೀಯತೆಯನ್ನು ಎಷ್ಟು ಉಳಿಸ್ಕೊಂಡಿದ್ದಾರೋ ಗೊತ್ತಿಲ್ಲ. ಎಲ್ಲನೂ ಕಾಪಿ ಪೇಸ್ಟ್, ಅಂದರೆ ತುಂಬ ಒಳ್ಳೆಯ ವಿಜ್ಞಾನದ ಕೆಲಸ ಮಾಡ್ತಿದ್ದಾರೆ, ಅದ್ರ ಬಗ್ಗೆ ತುಂಬ ಗೌರವ ಇದೆ ನನಗೆ. ಜೊತೆಗೆ ಭಾರತೀಯತೆಯನ್ನು ಎಷ್ಟರ ಮಟ್ಟಿಗೆ ಉಳಿಸ್ಕೊಂಡಿದ್ದಾರೆ ಗೊತ್ತಿಲ್ಲ. ಆದರೆ ಈ ಕಲ್ಪನೆ ಏನಿದೆ ಅಂದರೆ ವನ್ಯ ಪರಿಸರದಲ್ಲಿ ನಾವಿರಬೇಕು. ಎಲ್ಲಿ ತುಂಬ ಮರಗಳಿರುತ್ತವೋ ಅದರಲ್ಲೂ ಹಣ್ಣಿನ ಮರಗಳು, ಹೂವಿನ ಮರಗಳು, ಅಲ್ಲಿ ಚಿಟ್ಟೆಗಳು, ಆಮೇಲೆ ಪಕ್ಷಿಗಳು ಸಹಜವಾಗಿ ಬಂದುಬಿಡುತ್ತೆ. ಅದನ್ನು ನಾವು ಇನ್ವೈಟೇ ಮಾಡಬೇಕಾಗಿಲ್ಲ, ತಾವಾಗಿ ಬಂದುಬಿಡುತ್ತೆ. ಆಮೇಲೆ ಅದನ್ನು ಕೀಳಬಾರ್ದು, ಅದನ್ನು ಮಾರ್ಕೆಟಿಂಗ್ ಮಾಡಬಾರ್ದು, ಅಲ್ಲೇ ಬಿಡಬೇಕು. ಒಂದಷ್ಟಾರು ಹಣ್ಣುಗಳನ್ನು, ಹೂಗಳನ್ನು ಅಲ್ಲಲ್ಲೇ ಬಿಟ್ಟರೆ ಆಗ ಇದೆಲ್ಲ ಸುಂದರವಾದ ಇವುಗಳೆಲ್ಲ ಬರುತ್ತವೆ. ಇಂಥ ಪರಿಸರದಲ್ಲಿ ಗುರುಕುಲಗಳನ್ನು ನಡೆಸ್ತಾಯಿದ್ರು. ಅಗತ್ಯವಿದ್ದಷ್ಟು ಅವ್ರಿಗೆ ಇನ್ಫ್ರಾಸ್ಟ್ರಕ್ಚರ್ ಕೂಡ ಇರ್ತಾಯಿತ್ತು. ಇನ್ಫ್ಯಾಕ್ಟ್ ನಮ್ಮ ರಾಮಾಯಣದಲ್ಲಿ ಬಹಳ ಸೊಗಸಾದಂಥ ಒಂದು ಪ್ರಸಂಗ ಬರುತ್ತೆ. ಅಗಸ್ತ್ಯಾಶ್ರಮದ ವರ್ಣನೆ ಬರುತ್ತೆ. ಅದರಲ್ಲಿ ಎಷ್ಟು ವಿಭಾಗಗಳಿದ್ರು ಅಂತ ಹೇಳ್ತಾರೆ. ಮಹೇಂದ್ರ ಸ್ಥಾನ, ಅಗ್ನಿಸ್ಥಾನ ಅಂತೆಲ್ಲ ಬರುತ್ತೆ. ಮಹೇಂದ್ರ ಸ್ಥಾನ ಅಂದರೆ ಮಿಲಿಟ್ರಿ ಸೆಕ್ಷನ್ನು. ಈ ಕ್ಷತ್ರಿಯರಿಗೆ ಮಾರ್ಷಲ್ ಆರ್ಟ್ಸು, ಯುದ್ಧದ ಅಭ್ಯಾಸ ಮಾಡಿಸೋದು, ಅದೆಲ್ಲ ಈಗ ನಮಗೆ ಪೆರೇಡ್ ಗ್ರೌಂಡ್ಸು ಎಲ್ಲ ಇದೆಯಲ್ಲ, ಆ ಥರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.